ಬಡವರದ್ದು ಇದು ಕಮ್ಮಿ ಬಜೆಟ್ ಅಲ್ಲಿ ಲಾಭ ಜಾಸ್ತಿ. ಚಿನ್ನ ಇದ್ದಂಗೆ ಸರ್, ನನಗೆ ಎಲ್ಲೇ ಬಿಸಾಕಿದ್ರು ದುಡ್ಡೆ. ಮೈಸೂರು ನಾಟಿ ಅಂದ್ರೆ ಫೇಮಸ್ ಇದೆ. ಶೈನಿಂಗ್ ಬರಬೇಕು ಕೋಳಿ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಪ್ಯೂರ್ ನಾಟಿ ಸರ್ ಇದು. 1.5 kg ಬರುತ್ತೆ ಕೋಳಿ. ಇದು 3.5 ತಿಂಗಳು ಬರ್ತಾ ಇದ್ದಂಗೆ ಕೋಳಿನೇ ಖಾಲಿ ಆಗ್ಬಿಡುತ್ತೆ. 3.5 ತಿಂಗಳಿಗೆ ನನಗೆ ಮುಂಜೆ ಎಲ್ಲ 1.75 1.5 ಬರುತ್ತೆ. ಏಟೆ ಎಲ್ಲ ಬಂದು ನನಗೆ 1.25 1.400 ಈ ತರ ಅಟ್ನೆ ಮಾಡಿಬಿಟ್ರೆ ಕೋಳಿ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಕಚ್ಚಾಡಲ್ಲ, ಪುಕ್ಕ ಹೋದ್ರಲ್ಲ, ಏನೂ ಆಗಲ್ಲ. ಕ್ವಾಲಿಟಿ ಚೆನ್ನಾಗಿದೆ ಸರ್. ಮರಿ ಕೊಡುವಾಗೆ ಚೆನ್ನಾಗಿ ಕ್ವಾಲಿಟಿ ಮರಿ ಕೊಡ್ತಾರೆ. ನನಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮರಿಗೆ ಮಾತ್ರ. ವರ್ಷದಲ್ಲಿ ಏನೇ ಕಮ್ಮಿ ಅಂದ್ರೂ ಒಂದು ಬ್ಯಾಚ್ಗೆ 1,000 ಮರಿ ಅನ್ಕೊಂಡ್ರು 4 ರಿಂದ 5 ಲಕ್ಷ ಸಂಪಾದನೆ ಮಾಡ್ಬೋದು. 2016ರಿಂದ ಸ್ಟಾರ್ಟಿಂಗ್ ಒಂದು 500 ಮರಿ ತಂದ್ಬಿಟ್ಟೆ, ಸಕ್ಸಸ್ ಆಯ್ತು. 3,000ವರೆಗೂ ಸಾಕ್ತಾ ಇದೆ. ಸಮಯ ಕೂಡ ಬರೀ ಅರ್ಧ ಗಂಟೆ ಅಷ್ಟೇ. ಡೈಲಿ ಮೇವು ನೀರು ನೋಡ್ಬಿಟ್ರೆ ಮುಗೀತಿ. ನಾಳೆ ಬೆಳಿಗ್ಗೆವರೆಗೂ ಏನಿಲ್ಲ, ಫ್ರೀ. ಮಾಂಸದಲ್ಲೂ ಲಾಭ ಇದೆ, ಮೊಟ್ಟೆಯಲ್ಲಿ ಲಾಭ ಇದೆ. ಈ ಮೊಟ್ಟೆಗೆ ಏನಂತ ನಾವು ಇಟ್ಕೋತೀವೋ, ನಾವು ಫೀಡು ನಮ್ಮ ಖರ್ಚೆಲ್ಲ ಮೊಟ್ಟೆಲೆ ಬಂದ್ಬಿಡುತ್ತೆ. ಇನ್ನು ಕೋಳಿ ಲಾಭ ಇರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಮೊಟ್ಟೆಗೆ. ಇದು ಮೊಟ್ಟೆ 10 ರೂಪಾಯಿ ಕೊಡ್ತಾ ಇದ್ದೀನಿ ನಾನು 2016ರಿಂದ ಸಾಕ್ತಾ ಇದ್ದೀನಿ. ಒಂದು ರೋಗ ಈಗ ಏನೂ ಇಲ್ಲ ಸರ್ ಕೋಳಿಗಳು. ಮತ್ತೆ ಒಂದು ಕೋಳಿಲಿ 170 ರಿಂದ 200 ರೂಪಾಯಿವರೆಗೂ ಲಾಭ ಇದೆ. 700 ಮರಿ ಸಾಕ್ತೀನಿ ಅಂದ್ರೆ ನಾನು 3.5 ತಿಂಗಳು ಖಾಲಿ ಆಗ್ಬಿಡ್ತೇನೆ ನನ್ನ ಕೋಳಿ. ಕಮ್ಮಿ ಅಂತ ಅಂದ್ರೂ 80 ರಿಂದ 90 ಸಾವಿರ ರೂಪಾಯಿ ಲಾಭ ಇದೆ. ನಾನು ಈ ಸೆಟ್ಗೆಲ್ಲ ಮಾಡಿರೋದು ಇವತ್ತೆಲ್ಲ ಒಂದು 60 ರಿಂದ 70 ಸಾವಿರ ಖರ್ಚು ಮಾಡಿದ್ದೀನಿ. 2014ರಲ್ಲಿ ಮಾಡಿದ್ದು. ಒಂದು ಬ್ಯಾಚಲ್ಲೇ ಎತ್ಕೋಬೋದಿದ್ದು ದುಡ್ಡು. ಸಿಂಪಲ್ ಆಗಿ ಮಾಡಬೇಕು. ಆಟೋಮೆಟಿಕ್ ನೀರು ಕಲೆಕ್ಷನ್, ಫೀಡರ್ ಒನ್ ಟೈಮ್ ಫೀಡ್ ತುಂಬಿಸ್ಬಿಟ್ರೆ ಏನು ತೊಂದರೆ ಇಲ್ಲ. ನಾನು ಏನು ಮೆಡಿಸಿನ್ ಗ್ರೂಡಿಂಗ್ ಎಲ್ಲ ಮಾಡಿರ್ತೀನೋ ಅದು ಈ ಗೊಬ್ಬರದಿಂದನೇ ಲಾಭ ಆಗುತ್ತೆ ಸರ್. ಮಿನಿಮಮ್ ಒಂದು 2,000 ರೂಪಾಯಿ ಖರ್ಚಾಗಿರುತ್ತೆ ನನಗೆ. ಈ ಗೊಬ್ಬರದಲ್ಲೇ ನನಗೆ 2,000 ರೂಪಾಯಿ 2,500 ರೂಪಾಯಿ ಸಿಕ್ಕೋಗುತ್ತೆ ಸರ್. ಮೈಸೂರು ನಾಟಿ ಕೊಡ್ತಾರಲ್ವಾ, ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ. ಮಟನ್ ಇದೆಯಲ್ಲ ತುಂಬಾ ಟೇಸ್ಟ್ ಇದೆ ಅದು. ನಾನು ಇಲ್ಲಿ ಕಾಡಲ್ಲಿ ಇರೋದು. ನಾನು ಹುಡುಕೋ ಬರ್ತಾರೆ ಸರ್ ನನಗೆ ಇಲ್ಲಿ. ನಾನೇ ಕೋಳಿ ಇಲ್ಲ ಅಂದ್ರೆ ಕೋಳಿ ಹಾಕಿ ಅಂತ 3 ತಿಂಗಳ ಮೇಲೆ 2 ದಿನ ಆಗಿದೆ. ಅಲ್ಲಿ 200 ಕೋಳಿ ಖಾಲಿ ಆಗಿದೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಶಿವಾನಂದು. ನಾವು ತಾಮಸಂದ್ರ ಸರ್ಕಲ್ಲು, ಕಲ್ಲಳ್ಳಿ ಪೋಸ್ಟು, ಕನಕಪುರ ತಾಲೂಕು, ರಾಮನಗರ ಡಿಸ್ಟಿಕ್ಕು. ಎಷ್ಟು ವರ್ಷದಿಂದ ನೀವು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಸರ್? ಸರ್ ನಾನು 2016ರಿಂದ ಇದನ್ನು ಮಾಡ್ತಾ ಇರೋದು. ಹೆಂಗೆ ಶುರು ಮಾಡಿದೆ ಸರ್? ಯಾಕೆ ಕೋಳಿ ಸಾಕಾಣಿಕೆಗೆ ಅಂತ ಬಂದ್ರಿ ಸರ್? ನನಗೆ ಬೇರೆಯವರು, ನಾನು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ, ಬೇರೆಯವ್ರು ಸಾಕೋದೆಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲೆಲ್ಲ ಮೊದಲೆಲ್ಲ ಸಾಕ್ತಾಯಿದ್ರು ನಮ್ಮ ತಾಯಿಯವರು. ಹಾಗಾಗಿ ನೋಡೋಣ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಫಸ್ಟು ಸ್ಟಾರ್ಟಿಂಗು ಒಂದು 500 ಮರಿ ತಂದುಬಿಟ್ಟೆ. ಸಕ್ಸಸ್ ಆಯಿತು. ಹಾಗಾಗಿ ಕಂಟಿನ್ಯೂ ಮಾಡಬೇಕು ಅಂದ್ಬಿಟ್ಟು 1,000, ಮತ್ತು ನೆಕ್ಸ್ಟ್ 1,000, ಆಮೇಲೆ 3,000ವರೆಗೂ ಸಾಕ್ತಾಯಿದ್ದೆ. ಸ್ವಲ್ಪ ನನಗೆ ವರ್ಕ್ ಲೋಡ್ ಜಾಸ್ತಿ ಆಯ್ತದಿಂದ ಈಗ 1,000 ಮರಿ ಸಾಕ್ತಾಯಿದ್ದೀನಿ. ಈ ಮರಿಗಳನ್ನೆಲ್ಲ ಎಲ್ಲಿಂದ ತರ್ತೀರಾ ಸರ್? ಸರ್ ಮೈಸೂರು ನಾಟಿ ಇದು. ಮೈಸೂರಿಂದ ತರ್ತೀನಿ. ನನಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ 40 ರೂಪಾಯಿ ಬೀಳುತ್ತೆ. ದಿನದ ಮರಿ ತರ್ತೀರಾ ಸರ್? ಸರ್ ಒನ್ ಡೇ ಮರಿ ತಂದ ಮೇಲೆ ಯಾವ ಥರ ಇದನ್ನು ಸಾಕಾಣಿಕೆ ಮಾಡ್ತೀರಾ ಸರ್? ಸರ್ ಒನ್ ಡೇ ಮರಿ ತೊಗೊಬರ್ತೀನಿ. ತೊಗೊಬಂದ್ಬಿಟ್ಟು ಗ್ರೂಡಿಂಗ್ ಮಾಡಬೇಕು. ಅದು ಜೆಲ್ಲೊಟ್ಟೆಲ್ಲ ಹಾಕಿ, ಪೇಪರ್ ಹಾಕಿ, ಮತ್ತು ನಾವು ಕರೀಲಿ ಸ್ವಲ್ಪ ಬಿಸಿ ಕೊಡಬೇಕು. ಅದಕ್ಕೆ ತಾಯಿ ಹೆಂಗೆ ಸಾಗುತ್ತೋ ಹಾಗೆ ನಾವು 1 ವೀಕು ಅದಕ್ಕೆ ಬಿಸಿ ಈಟ್ ಕೊಟ್ಟು ನೀಟಾಗಿ ನೋಡಿಕೊಂಡು, ಕೆಳ ನೀರು ಬೀಳದಂಗೆ ಪ್ರತಿಯೊಂದು ನಾವು ಹೆಂಗೆ ಮಕ್ಕಳು ಸಾಕ್ತೀವೋ ಆ ಥರ 1 ವೀಕ್ ಸಾಕ್ಬಿಟ್ರೆ ಏನು ತೊಂದರೆ ಇಲ್ಲ. ಶೆಡ್ ಎಲ್ಲ ಯಾವ ಥರ ನಿರ್ಮಾಣ ಮಾಡ್ತೀವಿ ಸರ್? ಶೆಡ್ಡು ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀವಿ ಇದಕ್ಕೆಲ್ಲ. ಯಾಕಂದರೆ ಇದು ನಾಟಿ ಕೋಳಿಲಿ ಇದೇನೆಂದರೆ ಬಡವರದ್ದು ಇದು. ಕಮ್ಮಿ ಬಜೆಟಲ್ಲಿ ಸ್ವಲ್ಪ ಹೆಚ್ಚು ಲಾಭ ನೋಡ್ಬೋದು. ಇದನ್ನು ನಾವು ದೊಡ್ಡದಾಗೆ ಏನೋ ಮಾಡೋಕ್ಕಿಲ್ಲ. ಕಮ್ಮಿ ಬಜೆಟಲ್ಲಿ ಲಾಭ ಜಾಸ್ತಿ. ಹಾಗಾಗಿ ನಾವು ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿಕೊಂಡು, ಇದು ಬಂದು ಶೆಡ್ಡು ನಮ್ಮದು ಅಲ್ಲಿಂದ ಇಲ್ಲಿಗೆ 60 ಅಡಿ 30 ಅಡಿ ಅಗಲ ಇದೆ, 60 ಅಡಿ ಉದ್ದ ಇದೆ. ಹಾಗಾಗಿ ನಾನು ಇಲ್ಲಿ ಇಷ್ಟು ಒಂದು 800 ಮರಿ ಬಿಡ್ತೀನಿ ನನಗೆ. ಯಾಕಂದರೆ ಜಾಸ್ತಿ ಆಗೋಲ್ಲ ನನಗೆ. ಹಂಗೆ 800 ಮರಿ ಬಿಟ್ಟು ಸಾಕ್ತಾಯಿದ್ದೀನಿ. ಸಕ್ಸಸ್ ಕಂಡಿದ್ದೀನಿ ಇದರಲ್ಲಿ. ಚೆನ್ನಾಗಿದೆ ಬೆಸ್ಟು. ಸರ್ ಮರಿ ಎಲ್ಲ ಯಾವ ಥರ ಸೆಲೆಕ್ಷನ್ ಮಾಡ್ತೀರಾ? ನಿಮಗೆ ಕಳಿಸ್ಕೊಡ್ತಾರ ಹೇಗೆ ಸರ್? ಕ್ವಾಲಿಟಿ ಎಲ್ಲ ಯಾವ ಥರ ಇರುತ್ತೆ ಮರಿದು? ಕ್ವಾಲಿಟಿ ಚೆನ್ನಾಗಿದೆ ಸರ್ ಮರಿ. ನಾವೇನು ಅವ್ರಿಗೇನು ಹೇಳುವಂಗಿಲ್ಲ. ಅವರೇ ಕೊಡ್ಬೇಕಾದ್ರೆ ಕ್ವಾಲಿಟಿಯಾಗಿ ಕೊಟ್ಬಿಡ್ತಾರೆ ನಮಗೆ. ಯಾಕಂದರೆ ಅವರು ರೈತರು ಪರ. ಒಂಚೂರು ಯಾವುದೂ ಅವರು ಇಮಿಡಿಯೇಟ್ಲಿ ಇಲ್ಲಿ ಕೋಳಿ ಬಂದಟ್ಟಿಗೆ ಒಂದು ಸಲ ಇನ್ಫಾರ್ಮ್ ಮಾಡ್ತಾರೆ, ಏನು ಎತ್ಕೊಂಡೋದ್ರೆ ಏನೋ ಮೆಟಿಲಿಟಿ ಬರ್ತಾ ಏನು ಅಂತ. ಏನಿಲ್ಲ ಅಂತೀವಿ. ಹಂಗಾಗಿ ಅವರು ಕೊಡುವಾಗೆ ಚೆನ್ನಾಗಿ ಕ್ವಾಲಿಟಿ ಮರಿ ಕೊಡ್ತಾರೆ. ನನಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಮರಿ ಮಾತ್ರ. ಇದರಲ್ಲಿ ಹೇಳ್ಬೇಕಂದ್ರೆ ನನಗೆ ಲಾಸು ಅನ್ನೋ ಪದನೇ ಇಲ್ಲ ಇದರಲ್ಲಿ. ಹಂಗಾಗಿ ನನಗೆ ತುಂಬ ಇಷ್ಟ ಅವ್ರು ಕೋಳಿಗಳು ಕೊಂಡ್ರೆ. ನಾನು ಹಂಗೆ ಇದೊಂಥರ ಏನಂದರೆ ಇದು ಚಿನ್ನ ಇದ್ದಂಗೆ ಸರ್ ನನಗೆ. ನಿಜವಾಗ್ಲೂ ಎಲ್ಲೇ ಬಿಸಾಕಿದ್ರು ದುಡ್ಡೆ. ಯಾವಾಗ ನನಗೆ ಎಲ್ಲೇ ಬಿಸಾಕಿ ನಾನು ಹಂಗಾಗಿ ಇದನ್ನು ನಾನು ಜಾಸ್ತಿ ನೋಡ್ಕೊಳ್ಳೋದಿಲ್ಲ. ಹೆಂಗೆ ನನಗೆ ಗೊತ್ತು ಇದು ಯಾವ ಥರ ಅಂತ ಅಂದ್ಬಿಟ್ಟು ಎಲ್ಲೇ ಬಿಸಾಕಿ ನಮ್ಮ ತಂದೆಯೇ ಜಾಸ್ತಿ ನೋಡ್ಕೊಳ್ಳೋದು. ನಾನು 15 ದಿನ ಮಾತ್ರ ನೋಡ್ಕೊತೀನಿ. ಆಮೇಲೆ ನಮ್ಮ ತಂದೆಯವರೇ ಮೇವು ನೀರೆಲ್ಲ ನೋಡಿಕೊಂಡು ಏನು ತೊಂದರೆ ಇಲ್ಲ. ನಾನು ಬೇರೆ ಕೆಲಸ ಇರುತ್ತೆ, ನಾನು ಹಂಗಾಗಿ ಬೇರೆ ಇದು ಮಾಡ್ತಾಯಿರ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಸರ್. ಇದು ಮೈಸೂರು ನಾಟಿ ಅಂದರೆ ಫೇಮಸ್ ಇದೆ ಸರ್. ನೀವು ಮೊಟ್ಟೆಗಾಗಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅಥವಾ ಮಾಂಸಕ್ಕಾಗಿ ಕೊಡ್ತಾ ಸರ್? ಮಾಂಸಕ್ಕಾಗಿ ಇದು ಮಾಡ್ತಾಯಿದ್ದೀನಿ. ಮೊಟ್ಟೆಗೆ ಅಂದರೆ ನನಗೆ ಆಗಲ್ಲ ಅಷ್ಟಕ್ಕೆ. ಮಾಂಸಕ್ಕೆ ಅಂದರೆ ನನಗೆ 3.5 ತಿಂಗಳು ಬರ್ತಾ ಇದ್ದಂಗೆ ಕೋಳಿನೇ ಖಾಲಿ ಆಗ್ಬಿಡುತ್ತೆ. ಹಾಗಾಗಿ ನಾನು ಮೊಟ್ಟೆಗೆ ಮಾಡೋಕ್ಕಾಗ್ತಿಲ್ಲ. ಏನೋ ಸ್ವಲ್ಪ ಉಳ್ಕೊಂಡತ್ರಲ್ಲೇ ಇಟ್ಕೋತೀನಿ. ಅದು ಮೊಟ್ಟೆಗೆ ಯೂಸ್ ಮಾಡ್ಕೋತಾ ಇರ್ತೀವಿ. ಯಾರ ಬಂದವರು ಕೊಟ್ಬಿಡ್ತೀನಿ. ಆಮೇಲೆ ಅಷ್ಟಕ್ಕೇನೆ ನನಗೆ ಮಾಂಸಕ್ಕೆ ಖಾಲಿ ಆಗುತ್ತೆ ಸರ್. ಇದು ಜಾಸ್ತಿ ಮೊಟ್ಟೆ ಗಂಟೆ ಇರೋಲ್ಲ, ಕೋಳಿ ಇರೋಲ್ಲ ಇದು. ನೀವು ಮಾಂಸಕ್ಕಾಗಿ ಎಷ್ಟು ತಿಂಗಳವರೆಗೂ ಸಾಕಾಣಿಕೆ ಮಾಡ್ತೀರಾ? ಎಷ್ಟು kg ಬರುತ್ತೆ ಸರ್ ತೂಕ?
ಸರ್ 3.5 ತಿಂಗಳು ಸಾಕ್ತೀನಿ. ಒಂದು ಇದು 4 ತಿಂಗಳು ಸಾಕಬೇಕು. 3.5 ತಿಂಗಳೊತ್ತಿಗೆ ಖಾಲಿ ಆಗುತ್ತೆ. 3.5 ತಿಂಗಳಿಗೆ ನನಗೆ 1.5 kg 1.25 kg ಬರುತ್ತೆ. ಹುಂಜ ಎಲ್ಲ 1.25 1.5 ಬರುತ್ತೆ. ಏಟೆ ಎಲ್ಲ ಬಂದು ನನಗೆ 1 1 400 ಈ ಥರ ಬರುತ್ತೆ ಸರ್. ಸರ್ ಈಗ 800 ಮರಿ ಅಂದಲ್ಲ, ಎಷ್ಟು ಹುಂಜ ಎಷ್ಟು ಕೋಳಿಗಳಿರ್ತವೆ ಸರ್? ಸರ್ ಅದು ಸ್ವಲ್ಪ ಕಷ್ಟ, ಹೇಳಕ್ಕೆ ಬರಲ್ಲ. ಒಂದು 50-50 ಇರುತ್ತೆ. ಮಾರಾಟ ಮಾಡಬೇಕಾದ್ರೆ ಹುಂಜ ಬೇರೆ ರೇಟು, ಕೋಳಿ ಬೇರೆ ರೇಟು? ಇಲ್ಲ ಸರ್, ಒಟ್ಟಿಗೆ ಎಲ್ಲ ಒಂದೇ ರೇಟ್ ಕೊಡ್ತೀನಿ. ಎಲ್ಲ ಒಂದೇ ರೇಟು. ಅವ್ರು ಯಾವ್ದಾರು ಸೆಲೆಕ್ಟ್ ಮಾಡ್ಕೋಬೋದು. ಅವರೇ ಇಟ್ಕೋಬೇಕು. ನಾನೇನು ಇದು ಮಾಡಲ್ಲ. ಅವ್ರು ಯಾವ್ದು ಸೆಲೆಕ್ಟ್ ಯಾವ್ದು ಬರುತ್ತೋ ಅದನ್ನ ಇಟ್ಕೊಳ್ಳಿ, ನಾನೇನು ಕೇಳಲ್ಲ. ಹುಂಜ ಒಂದೇ ರೇಟು, ಎಡ್ಡೆನೂ ಒಂದೇ ರೇಟ್, ಎಲ್ಲ ಒಂದೇ ರೇಟ್ ಇದೆ. ಹೆಂಗೆ ಮಾರಾಟ ಮಾಡ್ತೀವಿ ಸರ್? ಉಂಡೆ ಲೆಕ್ಕ ಮಾರಾಟ ಮಾಡ್ತೀರಾ ಅಥವಾ ಸರ್ ಕೆ ಜಿ ಲೆಕ್ಕ ಕೊಡ್ತೀನಿ. ಕೆ ಜಿ ಬಂದು 300 ರೂಪಾಯಿನ ಕೊಡ್ತಾ ಇದ್ದೀನಿ ಹೋಲ್ಸೇಲು. ರೀಟೇಲ್ ಕೊಟ್ಟರೆ 300, ಹೋಲ್ಸೇಲ್ ಕೊಟ್ಟರೆ 280 ಹಂಗೆ ಕೊಡ್ತಾ ಇದ್ದೀನಿ. ಅಂದರೆ ನಿಮಗೆ ವರ್ಷ ಪೂರ್ತಿ ಬೇಡಿಕೆ ಇರುತ್ತೆ ಸರ್ ಇದು? ವರ್ಷ ಪೂರ್ತಿ ಬೇಡಿಕೆ ಇದೆ ಸರ್, ಏನು ತೊಂದರೆ ಇಲ್ಲ. ಖಾಲಿ ಆಗ್ತಿದ್ದಂಗೆ ಅದಕ್ಕೆ 2 ಸೆಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಖಾಲಿ ಆಗ್ತಿದ್ದಂಗೆ ಇಮಿಡಿಯೇಟ್ಲಿ ಮರಿ ತಂದು ಬಿಟ್ಕೊಂಡು ಎನಿ ಟೈಮ್ ಇರುತ್ತೆ ಸರ್. ಈಗ ನೋಡಿ ಅಲ್ಲೇ 3.5 ತಿಂಗಳು ಆಗಿಲ್ಲ, ಇನ್ನು ಬರೀ 3 ತಿಂಗಳು ಇದು. ಇಷ್ಟು ಬೇಗನೆ ಅಲ್ಲೇ ಆಲ್ರೆಡಿ 200 ಕೋಳಿ ಖಾಲಿಯಾಗಿದೆ. 200 ಅಷ್ಟೊಂದು ಡಿಮ್ಯಾಂಡ್ ಇದೆ ಸರ್ ಇದು ಕೋಳಿ. ಆದಷ್ಟು ಕೋಳಿಗಳಿಗೆ ಸರ್ ಈ ಥರ ಮಾಡಿದ್ರೆ ಭಾಳ ಒಳ್ಳೆಯದು. 90% ಕೋಳಿಗಳು ಕೆಳಗಡೆ ಕುಂತ್ಕೊಳ್ಳಲ್ಲ, ಈ ಥರ ಮೇಲ್ಗಡೆ ಕುಂತ್ಕೊಳ್ಳೋಕೆ ಇಷ್ಟಪಡ್ತವೆ ಅದು. ಹಾಗಾಗಿ ನಾವು ಈ ಥರ ಅಟ್ನೆ ಮಾಡಿಬಿಟ್ರೆ ಕೋಳಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕಚ್ಚಾಡಲ್ಲ, ಪುಕ್ಕ ಹೋದ್ರಲ್ಲ, ಏನೂ ಆಗಲ್ಲ, ನೀಟಾಗಿರುತ್ತೆ ಕೋಳಿಗಳು. ಈ ಥರ ಮೇಲ್ಗಡೆ ಅಟ್ನೆ ಮಾಡಿದಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸರ್ ಇದು. ಸರ್ ನಮ್ಮ ಮೇಂಟೆನೆನ್ಸು ಆಮೇಲೆ ಇದಕ್ಕೆ ಫೀಡು ಇದೆಲ್ಲ ಯಾವ ಥರ ಕೊಡ್ತೀರಾ ಸರ್? ಸರ್ ಮೇಂಟೆನೆನ್ಸ್ ಅಂತ ಬಂದರೆ 0 ಮೇಂಟೆನೆನ್ಸು. ಫೀಡ್ ಕೊಡ್ತೀವಿ ಮಾಮೂಲಿ. ಫೀಡು ಡೈಲಿ ಒಂದು 700 ಕೋಳಿಗೆ ನನಗೆ ಡೈಲಿ 40-45 kg ಫೀಡ್ ಬೇಕಾಗುತ್ತೆ. ಈಗ ಮಳೆ ಈಗ ಊದಿದೆ, ಹಂಗಾಗಿ ಈಚೆ ಬಿಡ್ತೀವಿ. ಈಗ ಮೊದಲಾದರೆ ಈಚೆ ಬಿಡ್ತೀವಿ, ಬೇಸಿಗೆಯಲ್ಲಿ ಈಚೆ ಬಿಡಲ್ಲ, ಹೊರಗಡೆ ಹೋದ್ರೆ ಏನು ಮೇವಿರಲ್ಲ ಅಂದ್ಬಿಟ್ಟು. ಹಾಗಾಗಿ ಒಂದು 40-45 kg ಫೀಡ್ ಖರ್ಚು ಬರುತ್ತೆ. ಅಂದರೆ ಇದು ಮೇಂಟೆನೆನ್ಸ್ ಬಂದು 0 ಮೇಂಟೆನೆನ್ಸು. ಫೀಡ್ಗೆ ಬಂದುಬಿಟ್ರೆ ಬೇರೆ ಏನು ರಿಸ್ಕ್ ಇಲ್ಲ ಸರ್. ಇದು ತುಂಬ ಈಸಿ. ಇದು ದಿನಕ್ಕೆ ಎಷ್ಟು ಗಂಟೆ ಅಂತ ಇದಕ್ಕೆ ಸಮಯ ಕೊಡ್ತೀರಾ ಸರ್? ಸರ್ ನಾನು ಇದಕ್ಕೆ ಸಮಯ ಕೂಡ ಬರೀ ಅರ್ಧ ಗಂಟೆ ಅಷ್ಟೇ ಡೈಲಿ. ನನಗೇನು ಟೆನ್ಷನ್ನೇ ಇರಲ್ಲ. ಇದು ಅರ್ಧ ಗಂಟೆ ಇಲ್ಲ, ನಾನು ಬರ್ತೀನಿ, ನಮ್ಮ ಅಪ್ಪ ಬರ್ತಾರೆ, ಮೇವು ನೀರು ನೋಡಿಬಿಟ್ರೆ ಮುಗೀತು. ಇನ್ನು ನಾಳೆ ಬೆಳಿಗ್ಗೆವರೆಗೂ ಏನಿಲ್ಲ, ಫ್ರೀ. ನೋಡಿ ಆಲ್ರೆಡಿ ಅಲ್ಲೇ ಈಚೆ ಹೋಗ್ಬಿಟ್ಟು ಅಲ್ಲೇ ಆಚೆ ಹೋಗಿ ಮೇಯ್ತಾ ಇದೆ. ಅದು ಆಲ್ರೆಡಿ ಹೊಂಟೋಗಿದೆ ಕೋಳಿಗಳೆಲ್ಲ. ಸಾಯಂಕಾಲ ಅದು ಪಾಡೋದು? ಹಾಂ, ಅದೇ ಬರುತ್ತೆ ಸರ್, ಏನು ತೊಂದರೆ ಇಲ್ಲ ಸರ್. ಬಿಸಿಲು ಬರ್ತು ಅಂದರೆ ಆಟೋಮೆಟಿಕ್ ಒಳಗಡೆ ಬಂದುಬಿಡುತ್ತೆ. ತಂಪಾಗಿದ್ದರೆ ಆಚೆಡೆ ಮೇಯ್ಕೊಂಡು ಆಚೆಡೆ ಆರಾಮಾಗಿರುತ್ತೆ, ಏನು ತೊಂದರೆ ಇಲ್ಲ. ಮಾರಾಟ ಮಾಡಬೇಕಂದ್ರೆ ಮಿನಿಮಮ್ ಎಷ್ಟು kg ಹೋಗ್ಬೇಕಾಗುತ್ತೆ ಸರ್? ಸರ್ ಮಾರಾಟ ಮಾಡಬೇಕಂದ್ರೆ ನಮಗೆ ಮಿನಿಮಮ್ ಒಂದು 1.5 kg ಬಂದರೆ ನಮಗೆ ಬೆನಿಫಿಟ್ ಇದೆ. 1.5 kg ಬರೋವರೆಗೂ ಮಿನಿಮಮ್ 3 ತಿಂಗಳು ಸಾಕಿದ್ರೆ ಸರ್, ಏನು ತೊಂದರೆ ಇಲ್ಲ. 3 ತಿಂಗಳು ಸಾಕಿದ್ರೆ ಆಲ್ರೆಡಿ ನಮಗೆ ಒಳ್ಳೆ ಇಳುವರಿ ಬರುತ್ತೆ. 1.5 kg 1.25 kg ಈ ಥರ ಬರುತ್ತೆ. ಅಷ್ಟು ಬಂದರೆ ನಮ್ಗೆ ಸಾಕು, ಏನು ಮೋಸ ಆಗಲ್ಲ ಸರ್. ಇದು ಏನು ತೊಂದರೆ ಇಲ್ಲ. ಮಿನಿಮಮ್ 3 ತಿಂಗಳು ಸಾಕೇಬೇಕು, ಕಂಪಲ್ಸರಿ ಮಿನಿಮಮ್ 3 ತಿಂಗಳು ಸಾಕೇಬೇಕು ಸರ್. ಈಗ ಯಾವುದಾದ್ರು ಮೊಟ್ಟೆಗಾಗಿ ಮಾಡಬೇಕಂದ್ರೆ ಅವ್ರಿಗೆ ಯಾವ ಥರ ಲಾಭ ಮಾಡ್ಬೋದು ಸರ್ ನಿಮ್ಮ ಇದು ಪ್ರಕಾರ? ಸರ್ ಮೊಟ್ಟೆಲಿ ಮಾಂಸದಲ್ಲೂ ಲಾಭ ಇದೆ, ಮೊಟ್ಟೆಲಿ ಲಾಭ ಇದೆ. ಈಗ ಮೊಟ್ಟೆಗೆ ಏನಂತ ನಾವು ಇಟ್ಕೋತೀವೋ ಅದು ನಾವು ಫೀಡು ನಮ್ಮ ಖರ್ಚೆಲ್ಲ ಮೊಟ್ಟೆಲೇ ಬಂದುಬಿಡುತ್ತೆ. ಇನ್ನು ಕೋಳಿ ಲಾಭ ಇರುತ್ತೆ ಸರ್. ಕೋಳಿಲಿ ಬರೋದೆಲ್ಲ ಲಾಭ, ಫುಲ್ ಲಾಭ ಇರುತ್ತೆ. ಅದು ಮೊಟ್ಟೆಗೆ ಮಾಡೋದು ಏನು ಮೋಸ ಇಲ್ಲ ಸರ್. ಮೊಟ್ಟೆಗೆ ಮಾಡ್ಬೋದು, ತುಂಬ ಚೆನ್ನಾಗಿದೆ ಮೊಟ್ಟೆಗೆ. ಇದು ಮೊಟ್ಟೆ ಎಷ್ಟಕ್ಕೆ ಸೇಲ್ ಮಾಡ್ಬೋದು ಸರ್? ಸರ್ ಮೊಟ್ಟೆ 10 ರೂಪಾಯಿ ಕೊಡ್ತಾಯಿದ್ದೀನಿ ನಾನು. 10 ರೂಪಾಯಿ, ಯಾರಿಗೆ ಕಮ್ಮಿ ಅಂತಿಲ್ಲ, 10 ರೂಪಾಯಿ ಮಿನಿಮಮ್ 10 ರೂಪಾಯಿ ಹೋಗುತ್ತೆ ಮೊಟ್ಟೆ. ಅದೇನು ಫೀಡ್ ತಿನ್ನುತ್ತೋ, ಮೇವೇನು ಕೊಡ್ತೀವೋ ನಾವು, ಆ ಮೊಟ್ಟೆಲೇ ಬಂದುಬಿಡುತ್ತೆ. ಇನ್ನು ಕೋಳಿ ಉಳ್ಕೊಳುತ್ತೆ. ಕೋಳಿ ನಮಗೆ ಲಾಭ. ಕೋಳಿ ಇವಾಗ ಒಂದು ಕೋಳಿ ಮಾರ್ತೀನಿ ಅಂತ ಅಂದ್ರದು ಮೊಟ್ಟೆ ಕೋಳಿ ಬಂದು ನಮಗೆ 500-600 ರೂಪಾಯಿ ಹೋಗುತ್ತೆ. ಅದು 500-600 ರೂಪಾಯಿ ನಮಗೆ ಸೇವ್ ಆಗುತ್ತೆ ಸರ್. ಅದು ತಿಂದಿರೋದೆಲ್ಲ ಫೀಡಲ್ಲಿ ಮೊಟ್ಟೆ ಲಾಭ ತಗೋಬೋದು. ಸೊ ಇನ್ನು ಸಾಕಾಣಿಕೆ ಮಾಡೋ ವಿಷಯದಲ್ಲಿ ಬಂದಾಗ ಇದಕ್ಕೇನಾದ್ರು ರೋಗಗಳು ಏನಾದರೂ ಬರುತ್ತೆ ಸರ್ ಸಾಮಾನ್ಯವಾಗಿ? ಸರ್ ನಾನು 2016ರಿಂದ ಸಾಕ್ತಾಯಿದ್ದೀನಿ. ಯಾವುದೇ ಥರ ರೋಗ ಅನ್ನೋದು ನಾನು ಇದುವರೆಗೂ ನೋಡಿಲ್ಲ. ಅದು 3 ಮೆಡಿಸಿನ್ ಇದೆ. ಲಸೋಟ ಅಂದ್ಬಿಟ್ಟು ಅದೇನು ದಪ್ಪ ಆಗೋದಲ್ಲ, ಬೇರೆ ಏನೂ ಅಲ್ಲ. ಅದು ಲಸೋಟ ರೋಗ ಬರದೇ ಇದ್ದಂಗೆ ರೋಗ ನಿರೋಧಕ ಶಕ್ತಿ ಅದು ಇದಾಗುತ್ತೆ. ಲಸೋಟ ಅಂದ್ಬಿಟ್ಟು ಕೊಟ್ಟರೆ ಸಾಕೋದು, ಯಾವ ರೋಗನೂ ಇಲ್ಲ, ಏನಿಲ್ಲ. ಮೇನ್ ಏನಂದರೆ ಸರ್ ನಮಗೆ ಈ ಗಲೀಜಾಗಬಾರ್ದು ಜಾಸ್ತಿ. ಮೇನು ಅದರಿಂದನೇ ರೋಗ ಬರೋದು. ಈ ನೀರು ಬಿದ್ದು ಆ ತ್ಯಾವ ತಿಂಡಿ ಆ ಗಲೀಜಾದ್ರಿಂದನೇ ರೋಗಗಳು ಬರುತ್ತೆ ನಮ್ಗೆ. ಹಂಗಾಗಿ ನನಗೆ ರೋಗ ಅನ್ನೋದು ಏನಿಲ್ಲ ಇದುವರೆಗೂ. ಯಾವತ್ತೂ ಒಂದು ಕಾಯಿಲೆ ಅನ್ನೋದು ನಾನು 2016ರಿಂದ ಸಾಕ್ತಾಯಿದ್ದೀನಿ. ಒಂದು ರೋಗ ಈಗ ಏನೂ ಇಲ್ಲ ಸರ್ ಕೋಳಿಗಳು ಮಾತ್ರ ಯಾವತ್ತೂ. ಸುಮಾರು 9 ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ದೀರಲ್ಲ, ಇದು ಹೇಗೆ ಸರ್ ಲಾಭದಾಯಕನ ಇದು? ಸರ್ ಅದು ಲಾಭದಾಯಕ ಇದೆ ಸರ್. ಈಗ ನನಗೆ 700 ಮರಿ ಸಾಕ್ತೀನಿ ಅಂದರೆ ನಾನು 3-3.5 ತಿಂಗಳು ಖಾಲಿ ಆಗಿಬಿಡ್ತೇನೆ ನನ್ನ ಕೋಳಿ. ಏನೇ ಕಮ್ಮಿ ಅಂತ ಅಂದ್ರೂ 80,000-90,000 ರೂಪಾಯಿ ಲಾಭ ಇದೆ ನನಗೆ. ಎಲ್ಲ ಖರ್ಚೆಲ್ಲ ಕಳೆದೆ 80,000-90,000 ಲಾಭ ಇದೆ. ಸುಮ್ಮನೆ ನಾನು ಬರೀ ಟೈಮ್ ಕೊಡೋದು ಬರೀ ಅರ್ಧ ಗಂಟೆ ಇದಕ್ಕೆ. ಹಂಗಾಗಿ ಲಾಭ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ ಇದರಲ್ಲಿ. ಬೆಸ್ಟ್ ಇದು.
ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತಿದ್ದೀರಾ ಸರ್ ಈಗ ಸದ್ಯ? ಸರ್ ಈಗ ನಾನು ಆಲ್ರೆಡಿ ಒಂದು ಸ್ವಲ್ಪ ಗ್ಯಾಪ್ ಕೊಡೋದ್ರಿಂದ 3 ಬ್ಯಾಚ್ ಮಾಡ್ತಾಯಿದ್ದೀನಿ. ಇದು 4 ಬ್ಯಾಚ್ ಮಾಡಬೇಕಂತ ನನ್ನ ಟಾರ್ಗೆಟ್ ಇದೆ. ಇದು 4 ಬ್ಯಾಚ್ ಮಾಡಿಕೊಂಡ್ರೆ ನಮಗೆ ಬರ್ತಿದೆ ಸರ್ ತುಂಬ. 4 ಬ್ಯಾಚ್ ಮಾಡಿ 1,000 ಮರಿ ಹಾಕ್ಕೊಂಡ್ರೆ ಸರ್ ವರ್ಷಕ್ಕೆ ಎಷ್ಟು ಲಾಭ ತೆಗಿಬೋದು ಸರ್? ಸರ್ 4 ಬ್ಯಾಚ್ ಮಾಡಿದ್ರೆ ಒಂದು ಬ್ಯಾಚ್ಗೆ 1ರಿಂದ 1.10 ಇಷ್ಟು ಲಾಭ ತೆಗಿಬೋದು. 1.20 ಈ ಥರ ಲಾಭ ತೆಗಿಬೋದು ಒಂದು ಬ್ಯಾಚ್ಗೆ. ನಾವು ವರ್ಷಕ್ಕೆ ಏನೇ ಕಮ್ಮಿ ಅಂತ ಅಂದರೂ 4ರಿಂದ 5 ಲಕ್ಷ ಸಂಪಾದನೆ ಮಾಡ್ಬೋದು. ಇದು ಕೆಲಸ ಏನಿಲ್ಲ ಸರ್. ನಾವೆಲ್ಲೇ ಒಂದು ಆಫೀಸ್ ಡ್ಯೂಟಿಗೆ ಹೋಗಿ ಬಂದ್ರೂ ಹಾಫ್ ಆನ್ ಅವರ್, ಇಲ್ಲ ಸಾಯಂಕಾಲ ಇಟ್ಕೋಬೇಕು, ಇಲ್ಲ ಬೆಳಗ್ಗೆ ಇಟ್ಕೋಬೇಕು. ಒಂದು ಹಾಫ್ ಆನ್ ಅವರ್ ಬಂದು ಇದಕ್ಕೆ ಟೈಮ್ ಕೊಟ್ಬಿಟ್ಟು ಹೊಂಟೋಗ್ಬಿಟ್ರೆ ಬೇರೆ ಏನು ಕೆಲಸ ಇರೋಲ್ಲ. ವರ್ಷದಲ್ಲಿ ಏನೇ ಕಮ್ಮಿ ಅಂದ್ರೂ ಒಂದು ಬ್ಯಾಚ್ಗೆ 1,000 ಮರಿ ಅಂದ್ಕೊಂಡ್ರೂ 4ರಿಂದ 5 ಲಕ್ಷ ಸಂಪಾದನೆ ಮಾಡ್ಬೋದು. ತೊಂದರೆ ಇಲ್ಲ ಸರ್. ಇನ್ನು ಸರ್ ಇದಕ್ಕೆಲ್ಲ ಶೆಡ್ಡು ಇದೆಲ್ಲ ನಿರ್ಮಾಣ ಮಾಡ್ಕೊಳಕ್ಕೆ ಇನಿಷಿಯಲಾಗಿ ಎಷ್ಟು ಖರ್ಚು ಬರ್ಬೋದು ಸರ್? ಸರ್ ನಾನು ಹಾಗೆ ಹೇಳ್ದಂಗೆ ಇದು ಶೆಡ್ ಇದನ್ನು ನಾವು ಸಿಂಪಲಾಗಿ ಮಾಡಬೇಕು. ಯಾಕಂದರೆ ಇದು ತೊಂದರೆ ಕೊಡೋದಂಥದ್ದು ಏನಿಲ್ಲ. ದೊಡ್ಡ ಪ್ರಾಣಿ ಥರ ತೊಂದರೆ ಏನಿಲ್ಲ. ನೋಡಿ ಈ ಥರ ಮೆಸ್ ಹಾಕ್ಕೊಂಡು ಸಿಂಪಲಾಗಿ ಮಾಡ್ಕೊಬಿಟ್ರೆ ಖರ್ಚು ಕಮ್ಮಿ ಇಡಬೇಕು ಇದಕ್ಕೆ. ಇವಾಗ ನೋಡಿ ನಾನು ಈ ಶೆಡ್ಗೆಲ್ಲ ಮಾಡಿರೋದು ಇವತ್ತೆಲ್ಲ ಒಂದು 60ರಿಂದ 70 ಸಾವಿರ ಖರ್ಚು ಮಾಡಿದ್ದೀನಿ. ನಾನು ಈ ಶೆಡ್ ಮಾಡಿ ಹೆಚ್ಚು ಕಮ್ಮಿ ನಾನು ಒಂದು 2014ರಲ್ಲಿ ಮಾಡಿದ್ದು. ಒಂದು ಬ್ಯಾಚಲ್ಲೇ ಎತ್ಕೋಬೋದಿದ್ದು ದುಡ್ಡು. ಸಿಂಪಲಾಗಿ ಮಾಡಬೇಕು. ಸುಮ್ಮನೆ ಇದು ಥರ ಎಲ್ಲ ಮಾಡೋ ಬದಲು ನೋಡಿ ನಾನು ಇದು ಆಟೋಮೆಟಿಕ್ ನೀರು ಕಲೆಕ್ಷನ್ನು ಫೀಡರ್ ಇದೆ. ನೀರು ಖಾಲಿ ಆಗ್ತಿದೆ, ಟ್ಯಾಂಕಲ್ಲೇ ನೀರು ತುಂಬಿಸ್ಬಿಟ್ರೆ ನೀರು ಹೋಗುತ್ತೆ, ಅದು ಕುಡ್ದಂಗೆಲ್ಲ ಖಾಲಿ ಆಗುತ್ತೆ. ಫೀಡರ್ ಒನ್ ಟೈಮ್ ಫೀಡ್ ತುಂಬಿಸ್ಬಿಟ್ರೆ ಏನು ತೊಂದರೆ ಇಲ್ಲ. ಸಿಂಪಲಾಗಿ ಮಾಡ್ಬೇಕು ಸರ್, ಜಾಸ್ತಿ ವರ್ತಿರಬಾರ್ದು. ಆವಾಗ ಲಾಭ ಜಾಸ್ತಿ ಇರುತ್ತೆ ನಮಗೆ. ಆ ಥರ ಇದೆ ಸರ್, ಚೆನ್ನಾಗಿದೆ ಬೆಸ್ಟ್ ಇದು. ನೋಡಿ ಸರ್, ಇದು ತುಂಬ ಚೆನ್ನಾಗಿದೆ ಕೋಳಿ. ಈ ಥರ ಶೈನಿಂಗ್ ಬರಬೇಕು ಕೋಳಿ. ಶೈನಿಂಗ್ ಬಂದರೆ ಅದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ಜನಗಳು ತುಂಬ ಮೋಸ ಹೋಗೋದು ಜಾಸ್ತಿ. ಹಾಗಾಗಿ ಈ ಥರ ಶೈನಿಂಗ್ ಬಂದು ಈ ಥರ ಪ್ಯೂರ್ ನಾಟಿ ಸರ್. ಇದು ಬೇರೆ ಏನಿಲ್ಲ. ಒಳ್ಳೆ ವೆಯ್ಟ್ 1.5 kg ಬರುತ್ತೆ ಕೋಳಿ. ಇದು ತುಂಬ ಇಳುವರಿ ಇದೆ, ನಮಗೆ ಒಳ್ಳೆ ಲಾಭದಾಯಕ ಆಗುತ್ತೆ ಸರ್ ಇದು. ಸರ್ ಈಗ ನಾನು 700 ಮರಿ ನನಗೆ 1.30 ಖರ್ಚಾಗಿದೆ. ಆಲ್ಮೋಸ್ಟ್ ಇನ್ನೂ ಫೀಡ್ ಇದೆ. ಇದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ 1.30 ಖರ್ಚಾಗುತ್ತೆ. 1.30 ಖರ್ಚಾಗುತ್ತೆ ಅಷ್ಟೇ ಸರ್, ಏನು ಬೇರೆ ಇಲ್ಲ. ಇವತ್ತು ನಾನು ಇದೆಲ್ಲ ಖಾಲಿ ಮಾಡೋ ಹೊತ್ತಿಗೆ ನನಗೆ ಒಂದು 80ರಿಂದ 90 ಸಾವಿರ ಲಾಭ ಇದೆ. ಅದು ನಾನು ಇದನ್ನು ಕೆಲಸ ರೀತಿ ತೊಗೊಂಡಿಲ್ಲ. ಇದು ನಾನು ಸುಮ್ಮನೆ ಆಟ ಆಡ್ದಂಗೆ ಯಾವುದೋ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಈ ಥರ ಮಾಡ್ತಾಯಿದ್ದೀನಿ ಸರ್ ಅಷ್ಟೇ. ಸರ್ ಈ ಗೊಬ್ಬರದಿಂದ ಲಾಭ ಅಂದರೆ ನಾನು ಫೀಡ್ ಬಿಟ್ಟು ನಾನೇನು ಮೆಡಿಸನ್ನು ಗ್ರೂಡಿಂಗ್ ಎಲ್ಲ ಮಾಡಿರ್ತೀನೋ ಅದು ಈ ಗೊಬ್ಬರದಿಂದನೇ ಲಾಭ ಆಗುತ್ತೆ ಸರ್ ನನಗೆ. ಬರೀ ಫೀಡ್ ಒಂದೇ ಬರೋದು. ಬೇರೆ ಈ ಮೆಡಿಸನ್ ಅಂದರೆ ಏನು ಜಾಸ್ತಿ ಇಲ್ಲ ಸರ್. ಅದು ಒಂದು 150 ರೂಪಾಯಿ. ಅದು ಮೂರು ಡೋಸ್ ಕೊಡ್ತೀನಿ. 500 ರೂಪಾಯಿ ಅದು. ಮತ್ತು ಇದ್ದಿಲಿಂದ ಈಟಿಂಗ್ ಕೊಡ್ತೀವಲ್ವ, ಅದು ಬಂದು ನನಗೆ 2 ಮೂಟೆ ಖರ್ಚಾಗುತ್ತೆ. ಅದು 1,000 ರೂಪಾಯಿ. ಮಿನಿಮಮ್ ಒಂದು 2,000 ರೂಪಾಯಿ ಖರ್ಚಾಗಿರುತ್ತೆ ನನಗೆ. 2,000 ರೂಪಾಯಿ ಖರ್ಚಾಗಿ ಈ ಗೊಬ್ಬರದಲ್ಲೇ ನನಗೆ 2,000 ರೂಪಾಯಿ 2,500 ರೂಪಾಯಿ ಸಿಕ್ಕೋಗುತ್ತೆ ಸರ್. ಹಾಗಾಗಿ ನನಗೆ ಬರೀ ಫೀಡ್ ಕಾಸ್ಟ್ ಬಂದುಬಿಟ್ರೆ ಬೇರೆ ಇನ್ಯಾವುದು ಎಕ್ಸ್ಟ್ರಾ ಖರ್ಚಂತ ಏನೂ ಬರೋಲ್ಲ ಸರ್. ಈಟಿಂಗೋಸ್ಕರ ಲೈಟಿಂಗ್ ಕೊಡ್ತೀನಿ ಅಷ್ಟೇ. ಅದು ಬಲ್ಪಲ್ಲಿ, ಗ್ಲಾಸಿನ ಬಲ್ಪಲ್ಲಿ ಈಟಿಂಗೋಸ್ಕರ ಲೈಟ್ ಕೊಡ್ತೀನಿ. ಎಷ್ಟು ಬರೀ 1 ವೀಕ್ ಅಷ್ಟೇ ಅದು. ಆಮೇಲೇನು ಲೈಟ್ ಅವಶ್ಯಕತೆ ಇಲ್ಲ. ಮಾಮೂಲಿ ಈ ಲೈಟನ್ನು ಯೂಸ್ ಮಾಡಿಕೊಂಡು ನಾನು ಒಂದು 2 ಲೈಟ್ ಬಿಟ್ಟರೆ ಸಾಕಷ್ಟೇ. ಆಮೇಲೆ ಇನ್ನು ಈಟಿಂಗ್ ಅವಶ್ಯಕತೆ ಇರೋಲ್ಲ. ನಾರ್ಮಲ್ ಲೈಟ್ ಮಾತ್ರ ಆನ್ ಮಾಡೋದು. ಡೇ ಆನ್ ಮಾಡಲ್ಲ. ನೈಟು ಒಂದು 7 ಗಂಟೆಗೆ ಆನ್ ಮಾಡಿದ್ರೆ ಬೆಳಗ್ಗೆ 5 ಗಂಟೆಗೆ ಆಫ್ ಮಾಡಿಬಿಡ್ತೀವಿ. ಅಷ್ಟಿದ್ರೆ ಸಾಕೇನು ತೊಂದರೆ ಇಲ್ಲ. ನೈಟಲ್ಲಿ ಏನಂದರೆ ಲೈಟ್ ಇಲ್ಲ ಅಂದರೆ ಒಂದ್ರ ಮೇಲೆ ಒಂದು ಕುಂತ್ಕೊಂಡು ಸಾಯೋ ಸ್ಥಿತಿ ಇರುತ್ತೆ. ಅದಕ್ಕೋಸ್ಕರ ಲೈಟ್ ಹಾಕ್ಬಿಟ್ರೆ ಅಗಲಿರುತ್ತಲ್ವ, ಹಂಗಾಗಿ ಏನು ತೊಂದರೆ ಆಗೋಲ್ಲ ನಮಗೆ. ಅದಕ್ಕೋಸ್ಕರ ಕೋಳಿಗಳಿಗೆ ಏನು ಫೀಡ್ ಕೊಡ್ತೀರಾ ಸರ್? ಇದು ನ್ಯೂಟ್ರಿ ಫೀಡ್ ಅಂದ್ಬಿಟ್ಟು ಚೆನ್ನಾಗಿದೆ ಫೀಡು. ಇದನ್ನು ನಾನೇನು ಮಾಡ್ತೀನಿ, ಇದು ತಂದು ನನ್ನ ಸಣ್ಣ ಮರಿಯಿಂದನೂ ಇದೊಂದೇ ಕೊಡೋದು, ಬೇರೆ ಯಾವುದು ಕೊಡೋಲ್ಲ. ಮಧ್ಯದಲ್ಲಿ ನಾವು ಚೇಂಜಸ್ ಮಾಡಿದ್ರೆ ಪುಕ್ಕ ಉದುರೋಗೋದು, ಕೋಳಿ ಮರ್ಟಿಲಿಟಿ ಬರೋದು ಚೆನ್ನಾಗಿ ಬರೋಲ್ಲ ಕೋಳಿಗಳು. ಕಂಟಿನ್ಯೂ ಆಗಿ ಅದು ಇರೋ ಗಂಟನೂ ಇದೊಂದೇ ಫೀಡ್ ಕೊಡ್ತೀನಿ ನಾನು. ಹಾಗಾಗಿ ನನಗೆ ಚೆನ್ನಾಗಿ ಬರುತ್ತೆ ಕೋಳಿ, ಇಳುವರಿನೂ ಚೆನ್ನಾಗಿ ಬರುತ್ತೆ, ಪ್ರತಿಯೊಂದು ಚೆನ್ನಾಗಿದೆ ಸರ್ ಇದರಲ್ಲಿ. ಸರ್ ಇನ್ನು ಕೊನೆಯದಾಗಿ ನಿಮಗೆ ಕೋಳಿ ಸಾಕಾಣಿಕೆಯಲ್ಲಿ ತೃಪ್ತಿ ತಂದಿದೆ ಸರ್, ಲಾಭದಾಯಕ ಅನಿಸುತ್ತಾ ಸರ್? ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ತೃಪ್ತಿಗಿಂತ ಇನ್ನೂ ಜಾಸ್ತಿನೇ ಇದೆ ಇದರಲ್ಲಿ ನನಗೇನಂದರೆ ಇದು ಕೆಲಸ ಮಾಡಲ್ಲ ಸರ್. ನಾನು ಜಾಸ್ತಿ ಬರೀ ಹಾಫ್ ಆನ್ ಅವರ್ ಕೆಲಸ ಮಾಡೋದು ಡೈಲಿ. ಹಾಫ್ ಆನ್ ಅವರ್ ಇಲ್ಲ, ಒಂದು 20 ನಿಮಿಷ ಮಾಡ್ಬೋದು, ಒಂದು ಹಾಫ್ ಆನ್ ಅವರ್ ಅಂದ್ಕೊಳ್ಳಿ. ಅಂದರೆ ನನಗೆ ಆಟ ಆಡ್ದಂಗೆ ಬರ್ತೀನಿ ಹೋಗ್ತೀನಿ. ನಾನು ಯಾಕಂದರೆ ಇಲ್ಲಿ ನಮ್ಮದೇ ಜಮೀನು ಇರೋದ್ರಿಂದ ಬರ್ತೀನಿ ಹೋಗ್ತೀನಿ, ಒಂದು ಗಳಿಗೆ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕಷ್ಟೇ. ಆಮೇಲೆ ಲಾಭ ಚೆನ್ನಾಗಿದೆ ಸರ್, ಇದು ಮೇಲೆ ತುಂಬ ಲಾಭ ಚೆನ್ನಾಗಿದೆ. ಆಮೇಲೆ ಕಂಪ್ನಿಯವರು ನನಗೆ ಮೈಸೂರು ನಾಟಿ ಕೊಡ್ತಾರಲ್ವ, ಅವರು ತುಂಬ ಹೆಲ್ಪ್ ಮಾಡ್ತಾರೆ ನನಗೆ. ಸರ್ ಹಿಂಗಿದೆ ಏನಾರು ಅಂತ ಅಂದಟ್ಟಿಗೆ ಇಮಿಡಿಯೇಟ್ಲಿ ಅದಕ್ಕೆ ಏನು ಬೇಕೋ ಮೆಡಿಸನ್ನೇ ಆಗಿರ್ಬೋದು, ಸೇಲ್ಸೇ ಆಗಿರ್ಬೋದು, ಪ್ರತಿಯೊಂದರಲ್ಲೂ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ. ನಮ್ಮ ಮನೆಗೂ ಸರ್ ಇದೇನೇ ಯೂಸ್ ಮಾಡೋದು ನಾವು. ನಾವೇ ಸಾಕ್ತೀವಿ ತಿನ್ನಲ್ಲ ಅಂತೇನಿಲ್ಲ, ನಾನು ಇದನ್ನೇ ಸಾಕಿ ಇದನ್ನೇ ಯೂಸ್ ಮಾಡ್ತೀವಿ. ಫಾರಮ್ ಕೋಳಿಗಿಂತ ನಾನು ಇದನ್ನು ಲೈಕ್ ಮಾಡ್ತೀವಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮಟನ್ ಇದೆಯಲ್ಲ ತುಂಬ ಟೇಸ್ಟ್ ಇದೆ ಅದು. ಮತ್ತು ಹುಡುಕೋ ಬರ್ತಾರೆ ಸರ್ ನನಗಿಲ್ಲಿ.
ನಾನು ಇಲ್ಲಿ ಕಾಡಲ್ಲಿ ಇರೋದು ನಾನು. ಹಂಗಾಗಿ ಆದ್ರೂ ಫೋನ್ ಮಾಡಿ ಒಂದ್ಸಲ ಬಂದುಬಿಟ್ರೆ ಮತ್ತೆ ಅವರೇ ಬರ್ತಾನೆ ಇರ್ತಾರೆ. ನಾನೇ ಕೋಳಿ ಇಲ್ಲ ಅಂದರೆ ನನಗೆ ಹಿಂಸೆ ಜಾಸ್ತಿ ಮಾಡ್ತಾರೆ. ಕೋಳಿ ಹಾಕಿ ಅಂತ ಅಂದ್ಬಿಟ್ಟು. ತುಂಬ ಟೇಸ್ಟ್ ಇದೆ ಮಾಂಸ, ಇದು ತುಂಬ ಚೆನ್ನಾಗಿ ಬರುತ್ತೆ ಸರ್. ಸರ್ ನೀವು 9 ವರ್ಷದಿಂದ ಮಾಡ್ತಿದ್ದೀರಲ್ಲ, ಮಾರ್ಕೆಟಿಂಗ್ ಯಾವತ್ತೂ ಸಮಸ್ಯೆ ಆಗಿಲ್ಲ ಸರ್? ಸರ್ ಮಾರ್ಕೆಟಿಂಗ್ ನನಗೆ ಯಾವತ್ತೂ ಸಮಸ್ಯೆ ಆಗಿಲ್ಲ. ಏನಾದ್ರು ಸ್ವಲ್ಪ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗಿತ್ತು ಅಂದರೆ ನನಗೆ ಇವ್ರು ಮರಿ ಕೊಡ್ತಾರಲ್ಲ ಮೈಸೂರು ನಾಟಿಯವರು, ಸೊ ಒಂದು ಕಾಲ್ ಮಾಡಿದ್ರೆ ಸಾಕು, ಇಮಿಡಿಯೇಟ್ಲಿ ಏನಿದೆಯೋ ನನಗೆ ಸಾಲ ಮಾಡಿಕೊಡ್ತಾರೆ, ತೊಂದರೆ ಇಲ್ಲ. ಮಾರ್ಕೆಟಿಂಗು ತೊಂದರೆ ಆಗಿಲ್ಲ. ಮತ್ತು ಏನಾದ್ರು ಪ್ರಾಬ್ಲಮ್ ಕೋಳಿಗೆ ಕಾಯಿಲೆ ಬರೋದ್ರಿಂದ ಪ್ರತಿಯೊಂದರಲ್ಲೂ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ. ಹಂಗಾಗಿ ಯಾವುದೂ ಇದಿಲ್ಲ, ತೊಂದರೆ ಆಗ್ತಿಲ್ಲ ಸರ್ ನನಗೆ ಯಾವುದೂ. ನಿಮಗೆ ಲೋಕಲಲ್ಲೇ ಕೋಳಿ ಖಾಲಿ ಆಗ್ಬೋದು? ಲೋಕಲಲ್ಲಿ ಖಾಲಿ ಆಗುತ್ತೆ ಸರ್. ನನಗೆ ಬೆಂಗಳೂರಿಂದ ಬರ್ತಾರೆ, ನನಗೆ ಇಲ್ಲಿ ಬೆಂಗಳೂರಿಂದ ಬಂದು ಅಲ್ಲಿ ಅಂಗಡಿಯವ್ರು ತೊಗೊಂಡೋಗ್ತಾರೆ ಬೆಂಗಳೂರಿಗೆ. ಹಂಗಾಗಿ ನಾನು ನೈಟಲ್ಲಿ ಬರ್ತೀನಿ, ಎಷ್ಟು ಬೇಕೋ ಅವ್ರು ಕೋಳಿ ಕೊಟ್ಬಿಡ್ತೀನಿ. ಈಗ ಆಲ್ರೆಡಿ ನೋಡಿ ನನಗೆ ಇವಾಗ ಇಷ್ಟು 3 ತಿಂಗಳಾಗಿದೆ ಕರೆಕ್ಟಾಗಿ. 3 ತಿಂಗಳ ಮೇಲೆ 2 ದಿನ ಆಗಿದೆ, ಅಲ್ಲೇ 200 ಕೋಳಿ ಖಾಲಿ ಆಗಿದೆ. ಅಂಗಡಿಯವರೇ ಎತ್ಕೊಂಡು ಹೋಗ್ತಾರೆ ಸರ್ ನನಗೆ. ಅಂಗಡಿಯವ್ರು ಎತ್ಕೊಂಡು ಹೋಗ್ತಾರೆ, ಲೋಕಲ್ಲು ಪ್ರತಿಯೊಬ್ಬರು ತುಂಬ ಇಷ್ಟಪಡ್ತಾರೆ. ಇವಾಗ ನೋಡಿ ಇವತ್ತು ಬರೋಕ್ಕೆ ರೆಡಿ ಇದ್ದರು, ನಾನಿಲ್ಲ ಬರಬೇಡಿ, ನಾನು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಬರಬೇಡಿ ಅಂತ ಅಂದೆ. ಇವತ್ತು ಬಂದರೆ ಇವತ್ತೊಂದು 200 ಕೋಳಿ ಎತ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟು ಡಿಮ್ಯಾಂಡ್ ಇದೆ ಸರ್ ನನಗೆ. ಕೋಳಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಇದೆ ಮಾಂಸ, ಹಂಗಾಗಿ ತುಂಬ ಸೇಲ್ ಆಗುತ್ತೆ ಸರ್ ನನಗೆ. ಸೊ ಈ ಮಡಿಕೆಯಲ್ಲಿ ಏನೋ ಒಂದು ಇದು ಇಟ್ಟು ಸರ್ ಏನಿಲ್ಲ ಸರ್, ಇದು ನೋಡಿ, ಇದು ಸುಣ್ಣದ ಧೂಳು. ಇದು ಈ ಸುಣ್ಣದ ಧೂಳಿಗೆ ದ್ರಾವಕ ಬರುತ್ತೆ. ನಾವು ಯಾಕಂದರೆ ಆಗಿಂದ ಅದನ್ನೇ ಮಾಡೋದು, ಹುಳಿನ ಮನೆಯಲ್ಲೆಲ್ಲ ಹೊಡಿತಾರೆ. ಅದನ್ನೇ ಏನೇ ಇದ್ದರೂ ರೋಗ ಇದ್ದರೂ ಅದು ಎಲ್ಲ ಇದಾಗ್ಬಿಡುತ್ತೆ, ಡೆತ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇದಕ್ಕೆ ದ್ರಾವಕ ಹಾಕ್ಬಿಟ್ಟು ಸುಣ್ಣದ ಧೂಳು ಉದ್ಬಿಟ್ಟು ಹಂಗೆ ಇಟ್ಬಿಡ್ತೀವಿ ಒಳಗಡೆ ಇಟ್ಬಿಟ್ಟು ಅದು ಪೂರ್ತಿ ಮನೆಯೆಲ್ಲ ಸ್ಪ್ರೆಡ್ ಆಗುತ್ತೆ. ಏನೇ ಕಾಯಿಲೆ ಇದ್ರೂ ಹೋಗ್ಬಿಡುತ್ತೆ. ಹಂಗಾಗಿ ಇದನ್ನು ಈ ಥರ ಮಾಡ್ತೇವೆ ಸರ್. ಏನಾದರೂ ನಾವು ಸ್ವಲ್ಪ ನ್ಯಾಚುರಲ್ ಕೊಡ್ಬೇಕು ಜನಗಳಿಗೆ ಅಂತ ಅನ್ನೋದೇ ನಮ್ಮ ಇಷ್ಟ. ಅದು ಮನುಷ್ಯರಿಗೆ ಮಾಮೂಲಿ ಇವಾಗ ಚಿಕ್ಕ ಮಕ್ಕಳಿಂದ ಏನು ಕೊಡ್ತಾರೋ, ಏನೇ ಕಾಯಿಲೆ ಬರಬಾರ್ದು ಅಂದ್ಬಿಟ್ಟು ಆ ಥರ ನಾವು ಅಷ್ಟೇ ಕೊಡೋದು, ಬೇರೆ ಏನಿಲ್ಲ. ಈಗ ನ್ಯಾಚುರಲಾಗಿ ನೋಡಿ, ಈ ಥರ ಈಚೆ ಬಿಟ್ಬಿಟ್ಟೆ ಸಾಕೋದು. ಹುಲ್ಲು ಪಲ್ಲು ತಿನ್ನುತ್ತೆ, ಒಳಗಡೆ ಫೀಡ್ ಕೊಡ್ತೀನಿ. ಜನಗಳು ತಪ್ಪು ಕಲ್ಪನೆನ ತೆಗೆದಾಕಬೇಕು. ಫೀಡ್ ಕೊಡೋ ಥರ ಅವ್ರು ಇಂಜೆಕ್ಷನ್ ಕೊಡ್ತಾರೆ ಅನ್ಕೋತಾರೆ. ನೋಡಿ ಈ ಥರ ಸಾಕಿ ನಾನು ಫೀಡ್ ಕೊಡ್ತೀನಿ. ಫೀಡ್ ಕೊಟ್ಟಿಲ್ಲ ಅಂದರೆ ಆಗೋಲ್ಲ. ಈಗ ನಾವು ಬರೀ ಮುದ್ದೆ ಅನ್ನನೇ ತಿಂತಾರಾಗಲ್ಲ, ಹೇಗೆ ಚಿಕನ್ನು ಮಟನ್ನು ತಿಂತಾ ಇರ್ತೀವೋ ಹಾಗೆ ಸ್ವಲ್ಪ ಫೀಡನ್ನು ಕೊಡಬೇಕು. ಹಂಗಾಗಿ ಚೆನ್ನಾಗಿರುತ್ತೆ, ಗ್ರೋತು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಸರ್. ರೈತರಿಗೆ ಇದು ಒಳ್ಳೆ ಲಾಭದಾಯಕ ಬೆಳೆ. ಹೌದು ಸರ್, ರೈತರಿಗೆ ಒಳ್ಳೆ ಲಾಭದಾಯಕ. ರೈತರು ಏನಂದರೆ ಇದನ್ನು ಸುಮ್ಮನೆ ಒಂಥರ ಸೈಡ್ ಬಿಸ್ನೆಸ್ ಅಂತಾರಲ್ಲ, ಆ ಥರ ತಗೊಬಿಟ್ರೆ ಬೆಸ್ಟು. ಬರೀ ಅರ್ಧ ಅವರ್ಗೆ ಅಷ್ಟೇ ಕೆಲಸ ಐತ್ರಲ್ಲಿ ಸರ್ ನಮಗೆ. ಬೇರೆ ನಾವು ವ್ಯವಸಾಯ ಮಾಡ್ಕೋಬೋದು, ಬೇರೆ ಕೆಲಸ ಇದ್ರೂ ಮಾಡ್ಕೋಬೋದು, ಎಲ್ಲರೂ ಹೋಗ್ಬೋದು ಬರ್ಬೋದು, ತೊಂದರೆ ಇಲ್ಲ. ತುಂಬ ಚೆನ್ನಾಗಿದೆ ಸರ್. ಒಂದು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಾಭ ಬರುತ್ತೆ ಸರ್? ಸರ್ ಇದುವರೆಗೂ ನನಗೆ ಒಂದು ಕೋಳಿಗೆ 3 ತಿಂಗಳ ಮೇಲೆ 5 ದಿನ ಆಗಿದೆ. ಇದುವರೆಗೂ ಒಂದು ಕೋಳಿಗೆ ಒಂದು 100 ರೂಪಾಯಿ 170 ರೂಪಾಯಿ ಬಿದ್ದಿದೆ. 170 ರೂಪಾಯಿ. ಈಗ ಒಂದು ಕೋಳಿ ನಾನು ಸೇಲ್ ಮಾಡ್ತೀನಿ ಅಂದರೆ 350 ರೂಪಾಯಿ ಗಂಟ. ಮತ್ತು ಹುಂಜ ಆದರೆ 500 ರೂಪಾಯಿ ಸಿಗುತ್ತೆ. ಇದು 350 ರೂಪಾಯಿ ಸೇಲ್ ಮಾಡ್ತೀನಿ ಯಾಟೆ ಆದರೆ. ನನಗೇನೇ ಕಮ್ಮಿ ಅಂತ ಅಂದ್ರೂ ಒಂದು ಕೋಳಿಲಿ 170ರಿಂದ 200 ರೂಪಾಯಿವರೆಗೂ ಲಾಭ ಇದೆ ನನಗೆ ಒಂದು ಕೋಳಿಗೆ. 50% ಅಂತೂ ಲಾಭ ಇದೆ. 50% ಲಾಭ ಇದೆ ಸರ್, 50% ಲಾಭ ಇದೆ, ತೊಂದರೆ ಇಲ್ಲ. ಹಂಗಾಗಿ ನಮ್ಮ ರೈತರಿಗೆ ಏನು ಹೇಳ್ತೀನಿ ಅಂದರೆ ತುಂಬ ಇದು ವರ್ತ್ ಇದೆ. ಹಂಗಾಗಿ ಇದನ್ನು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ಆ ಥರ ಮಾಡಿಕೊಂಡ್ರೆ ನೋಡಿ, ನಾನು ಸಿಂಪಲ್ ಸೆಡ್ ಮಾಡಿರೋದು, ಜಾಸ್ತಿ ಖರ್ಚು ಮಾಡಿಲ್ಲ. ಜಾಸ್ತಿ ಖರ್ಚಾಗಬಾರ್ದು, ಸ್ವಲ್ಪ ಲಾಭ ಜಾಸ್ತಿ ನೋಡಬೇಕು, ಆ ಥರ ಇದು ಮಾಡ್ಕೊಂಡಿದ್ದೀನಿ ಸರ್. ನನ್ನ ಇವು 60 ಅಡಿ ಏನೋ ಇದೆ ಉದ್ದ, 30 ಅಡಿ ಅಗಲ ಇದೆ. 1,000 ಕೋಳಿ, 1,000ನೇ ಬಿಡ್ತಾಯಿದ್ದು ನಾನು. ನನಗೆ ಸ್ವಲ್ಪ ನೋಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ 700. ಯಾಕಂದರೆ 700 ಬಿಟ್ಬಿಟ್ರೆ ನನಗೆ ಸ್ವಲ್ಪ ಫ್ರೀ ಇರ್ತೀನಿ. ಅದಕ್ಕೆ ಕೊಕ್ಕೆಲ್ಲ ಸ್ವಲ್ಪ ಕಟ್ ಮಾಡಬೇಕಾಗುತ್ತೆ, ಕಚ್ಚಾಡಬಾರ್ದು ಅಂದ್ಬಿಟ್ಟು. ಕೊಕ್ಕು ಕಟ್ ಮಾಡ್ತು ಅಂದರೆ ಜನಗಳು ಇದು ಫಾರಮ್ ಕೋಳಿ ಚೆನ್ನಾಗಿಲ್ಲ ಅಂತಾರೆ. ಕೊಕ್ಕು ಕಟ್ ಮಾಡೋದ್ರಿಂದ ಏನಂದರೆ ಕಚ್ಚಾಡಲ್ಲ, ಪುಕ್ಕ ಕಿತ್ತಾಕಲ್ಲ. ಹಂಗಾಗಿ ಕೊಕ್ಕೆಲ್ಲ ಕಟ್ ಮಾಡಬೇಕು. ಹಂಗಾಗಿ ನಾನು ಅದಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತಲ್ಲ ಅಂದ್ಬಿಟ್ಟು 700 ಮರಿ ಬಿಟ್ಕೊಡ್ತಾಯಿದ್ದೀನಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಕೃಷಿ ಗೆಳೆಯ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.